ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ವನ್ಯಜೀವಿಗಳಿಗೆ ರಕ್ಷಣೆ ಇಲ್ವಾ ಅನ್ನುವಂಥ ಪ್ರಶ್ನೆ ಪದೇ ಪದೇ ಉದ್ಭವ ಆಗ್ತಾ ಇದೆ. ಹುಲಿ ಕೋತಿಗಳನ್ನ ಕೊಂದಿದ್ದಾಯ್ತು, ಈಗ ಚಿರತೆಗೂ ಕೂಡ ವಿಷ ಹಾಕಿ ಕೊಂದಿರುವ ಸತ್ಯ ಬಯಲಾಗಿದೆ. ಚಾಮರಾಜನಗರದಲ್ಲಿ ವನ್ಯಜೀವಿಗಳ ಮಾರಣ ಹೋಮ, ಮತ್ತೆ ಮತ್ತೆ ಪ್ರತೀಕಾರದ ಹತ್ಯೆ, ವಿಷವಿಕ್ಕಿ ಅಟ್ಟಹಾಸ. ಚಾಮರಾಜನಗರದಲ್ಲಿ ವನ್ಯಜೀವಿಗಳ ಮಾರಣ ಹೋಮವಾಗ್ತಿದೆ. ಮೂಕ ಜೀವಿಗಳ ಮೇಲೆ ಪ್ರತೀಕಾರದ ಸೇಡಿನ ಜಿದ್ದಿಗೆ ಬಿದ್ದಂತಾಗಿದೆ. ಕಂಡಲ್ಲಿ ಪ್ರಾಣಿಗಳ ಹೆಣ ಉರುಳಿಸುತ್ತಿದ್ದಾರೆ. ಮಲೆಮಹದೇಶ್ವರ ವನ್ಯಧಾಮದ ಹೂಗ್ಯಂ ಬಳಿ 5 ಹುಲಿಗಳನ್ನ ಕೊಂದಿದ್ದಾಯ್ತು. ಪಚ್ವೆ ದೊಡ್ಡಿ ಬಳಿ ದೈತ್ಯ ಹುಲಿಗೆ ವಿಷ ಪ್ರಾಶನ ಮಾಡಿದ್ದಾಯ್ತು. ಇಷ್ಟೂ ಸಾಲದು ಅಂತ 20ಕ್ಕೂ ಹೆಚ್ಚು ಕೋತಿಗಳಿಗೆ ವಿಷ ಉಣಿಸಿ ಕೊಲ್ಲಲಾಯಿತು. ಇದೀಗ ಚಿರತೆಗೆ ವಿಷ ಹಾಕಿ ಕೊಂದಿರೋ ಘಟನೆ ನಡೆದೋಗಿದೆ. ಹಾವಿನ ದ್ವೇಷ 12 ವರ್ಷ ಅಂತೀವಿ, ಆದ್ರೆ ಮನುಷ್ಯನ ಎದೆಯಲ್ಲಿ ದ್ವೇಷದ ಬೀಜ ಬಿದ್ರೆ ಅದು ಸಾಯೋವರೆಗೂ ಅಂತಾರೆ. ಆದ್ರೀಗ ಅದೇ ದ್ವೇಷ ಪ್ರಾಣಿಗಳ ಮೇಲೆ ತಿರುಗಿದಂತಿದೆ. ಕಾಡು ಪ್ರಾಣಿಗಳು ತಮ್ಮ ಹಸುಕರುಗಳ ರಕ್ತ ಹೀರ್ತಿವೆ, ಮನುಷ್ಯರ ಮೇಲೆ ದಾಳಿ ಮಾಡ್ತಿವೆ ಅಂತ ಪ್ರತೀಕಾರ ತೀರಿಸಿಕೊಳ್ತಿದ್ದಾರೆ. ಚಾಮರಾಜನಗರದ ಹೊಮ್ಮ ಬಸವರಾಜಪುರ ಬಳಿ ಕೊಳೆತ ಸ್ಥಿತಿಯಲ್ಲಿ ಚಿರತೆಯ ಶವ ಪತ್ತೆಯಾಗಿತ್ತು. ಇದನ್ನ ಕಂಡ ಅಧಿಕಾರಿಗಳು ತನಿಖೆಗೆ ಮುಂದಾದಾಗ ಅಸಲಿ ಸತ್ಯ ಗೊತ್ತಾಗಿದೆ. ಅಲ್ಲೇ ಸಮೀಪದಲ್ಲೇ ಸತ್ತ ಕರುವಿನ ಕಳೇಬರಹ ಸಿಕ್ಕಿದ್ದು, ಅದನ್ನ ಅಧಿಕಾರಿಗಳು ಪರಿಶೀಲಿಸಿದಾಗ ವಿಷ ಹಾಕಿ ಕೊಂದಿರೋದು ಬೆಳಕಿಗೆ ಬಂದಿದೆ. ಚಿರತೆ ಒಂದು ಇಲ್ಲಿ ಸತ್ತಿದೆ, ಗಂಡು ಚಿರತೆ. ಸುಮಾರು ಒಂದು 5.5-6 ವರ್ಷ ಪ್ರಾಯ ಅಂತ ಕಂಡುಬರುತ್ತೆ. ಒಂದು ಮೂರು ದಿವಸದ ಮೇಲೆ ಆಗಿದೆ ಸತ್ತು. ಹಾಗಾಗಿ ಜೊತೆಗೆ ಇಲ್ಲೊಂದು ಹಸು ಕರು ಸಹ ಸತ್ತಿದೆ. ಇದನ್ನು ಅವಲೋಕನೆ ಮಾಡಿದಾಗ ಏನು ಕಂಡು ಬರ್ತಾ ಇದೆ, ಸ್ವಲ್ಪ ರಿವೆಂಜ್ ಕಿಲ್ಲಿಂಗ್ ಥರ, ಅಂದರೆ ಪ್ರತೀಕಾರದ ಸಾವು ಥರ ಕಾಣ್ತಾ ಇದೆ. ಈಗ ಮೇಲ್ನೋಟಕ್ಕೆ ಇಲ್ಲಿ ಕಾಣ್ತಾ ಇದೆ, ಬೇರೆ ಕಡೆಯಿಂದ ತಂದಾಕಿರೋ ಸಾಧ್ಯತೆಗಳು ಇರ್ಬೋದು. ಇನ್ನು ಚಿರತೆ ಹಾವಳಿಯಿಂದ ಜನರು ಬೇಸತ್ತಿದ್ದಾರೆ. ದನಕರು ಕುರಿಗಳ ಮೇಲೆ ಚಿರತೆ ಪದೇ ಪದೇ ದಾಳಿ ಮಾಡಿದ ಬಗ್ಗೆ ಅರಣ್ಯ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಆರೋಪಿಸಿದ್ದಾರೆ. ಒಂದು ವೀಕ್ ಅಥವಾ 15 ಡೇಸ್ಗೆ ಒಂದು ಮರಿನ ಅಟ್ಯಾಕ್ ಬರ್ತಾ ಇದೆ. ಆದರೂ ಅವರು ಸರಿ ರೀತಿ ಕ್ರಮ ತಗೊಳ್ತಾ ಇಲ್ಲ. ಅರಣ್ಯಾಧಿಕಾರಿಗಳು ಕಂಪ್ಲೇಂಟ್ ಆಗ್ತಾ ಇದೆ. ಅವ್ರಿಗೆ 1 ಮರಿ 2 ಮರಿ ಹೋದಾಗ ಅವ್ರಿಗೆ ಪರಿಹಾರ ರೂಪದಲ್ಲಿ 5 ತಿಂಗಳು ಕಾಯಬೇಕು, ಕೊಡ್ತಾ ಇದ್ದಾರೆ. ಆದರೆ ದಿನನಿತ್ಯ ಈ ಥರ ಆದಾಗ ಅದಕ್ಕೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ಬೇಕಲ್ಲ. ನಮಗೆ ಆಶ್ಚರ್ಯ, ಅಕಸ್ಮಾತ್ ನಾಳೆ ದಿನ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡ್ಬೋದಾಗಿತ್ತು. ಆಗ ಪ್ರಾಣಕ್ಕೆ ಬೆಲೆ ಕೊಡೋರು ಯಾರು? ಆಮೇಲೆ ಒಂದಷ್ಟು ಪರಿಹಾರ ಕೊಡ್ಬೋದು. ಒಟ್ನಲ್ಲಿ ವನ್ಯ ಪ್ರಾಣಿಗಳ ಹತ್ಯೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕಿದೆ. ಇಲ್ಲದಿದ್ರೆ ಮಾನವ ವನ್ಯಜೀವಿ ಸಂಘರ್ಷ ಮತ್ತಷ್ಟು ಮಿತಿಮೀರುವಂತಹ ಅಪಾಯವಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.